ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. SP ಆಫೀಸ್ ಮಡಿಕೇರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅದಕ್ಕಿರುವಂಥ ಉತ್ತರವನ್ನು ಅವರು ಕೇಳಿದ್ರು. ಯಾವ ಕಾರಣದಲ್ಲಿ ಈ ಥರ ಮಾಡಿದ್ದೀರಾ? ಇದು ಒಂದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಆದರೆ ಏನು ನಮ್ಮ ಕೊಡಗು ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಅವತ್ತು ಹೇಳಿದರು, ಈ ಥರ ಆದೇಶ ಬಂದಿದೆ ಅಂತ. ಅದು ಕೊಡಗು ಜಿಲ್ಲೆಯ ರೈತರಿಗೆ ಮಾತ್ರ ಯಾಕೆ ಆದೇಶ? ಇದು ನಿಜವಾಗಿಯೂ ಏನಾದರೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲೇ ಏನೋ ಯಾವುದೋ ಒಂದು ಥರದಲ್ಲಿ ರೈತ ಚಳುವಳಿನ ಹತ್ತಿಕ್ಕಲಿಕ್ಕೆ ತಗೊಂಡಂಥ ಒಂದು ತೀರ್ಮಾನವ? ನಮಸ್ತೆ. ಇವತ್ತು ಗೋಣಿಕೊಪ್ಪ RMC ಸಭಾಂಗಣದಲ್ಲಿ ಕೊಡಗಿನ ಬಂದಿಗೆ ಸಂಬಂಧಪಟ್ಟಂಥ ಸಭೆಯಲ್ಲಿ ಏನು ಎಲ್ಲ ವಿವಿಧ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ಈ ಸಭೆಯಲ್ಲಿ ಭಾಗವಹಿಸಿದಂಥ ಮುಖಂಡರುಗಳು ಹಾಗೂ ರೈತ ಹೋರಾಟಗಾರರು, ರೈತ ಸಂಘದ ವಿವಿಧ ಗ್ರಾಮ ಘಟಕದಿಂದ ಬಂದಂಥ ನಾಯಕರುಗಳು, ಇವರೆಲ್ಲರ ಒಂದು ಒಪ್ಪಿಗೆಯನ್ನು ಪಡೆದು ಕೊಡಗು ಬಂದನ್ನು ಕರೆಯುವಂಥ ಒಂದು ಸಭೆ ಆಗಿತ್ತು. ಅದಕ್ಕೆ ತಾರೀಖನ್ನು ನಿಗದಿಪಡಿಸುವಂಥದ್ದು ಏನು 24ನೇ ತಾರೀಕು ಜುಲೈ ಕೊಡಗು ಜಿಲ್ಲೆಯಿಂದ ಎಲ್ಲ ವಿವಿಧ 5 ತಾಲೂಕುಗಳಿಂದ ಹೊರಟಂಥ ರೈತರನ್ನ ತಿಥಿಮತಿಯಲ್ಲಿ ಹಾಗೂ ನಮ್ಮ ಕೊಡಗಿನ ಗಡಿಯ ಗೇಟ್ ಹತ್ರ, ಫಾರೆಸ್ಟ್ ಗೇಟ್ ಹತ್ರ ಹಾಗೂ ಸೋಮಾರಪೇಟೆಯಲ್ಲಿ ಕೊಡ್ಲಿಪೇಟೆ ಭಾಗದಿಂದ ಎಲ್ಲ ಬಂದಂಥ ರೈತರನ್ನ ತಡೆದಿದ್ರು. ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಕೊಡಗು ಜಿಲ್ಲೆಯ SP ಬಿಂದುಮಣಿ ಮೇಡಮ್ ಅವರು ನಾವು ಕೇಳಿದಂಥ ಸಂದರ್ಭದಲ್ಲಿ, ನಾನು ಸಹ ಅವ್ರಿಗೆ ದೂರವಾಣಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಹೋರಾಟಗಾರರು ನೇರವಾಗಿ ಕೇಳಿದಂಥ ಪ್ರಶ್ನೆಗೆ, ಸರ್ಕಾರದಿಂದ ಆದೇಶ ಬಂದಿದೆ, ಮಾಸ್ ಆಗಿ ರೈತ ಒಂದು ದೊಡ್ಡ ಗ್ರೂಪ್ ಆಗಿ ರೈತರು ಬಿಡದಿಗೆ ಹೋಗೋದನ್ನ ಬಿಡಬಾರ್ದು, ಅವ್ರನ್ನ ಜಿಲ್ಲೆಯಲ್ಲೇ ತಡೆಗಟ್ಟಬೇಕು. ಅಲ್ಲಿ 144 ಸೆಕ್ಷನ್ ಇನ್ನೊಂದು 2 ದಿನದಲ್ಲಿ ಹಾಕುವ ಸಾಧ್ಯತೆ ಇದೆ. ಹಾಗಾಗಿ ನಮಗೆ ಡೈರೆಕ್ಷನ್ ಬಂದಿದೆ, ನಾವು ನಿಮ್ಮನ್ನು ಇಲ್ಲಿ ಜಿಲ್ಲೆಯಿಂದ ಹೊರಗೆ ಹೋಗೋಕ್ಕೆ ಬಿಡಲ್ಲ, ನೀವು ಏನೇ ಇದ್ದರೆ ಇಲ್ಲಿ ಹೋರಾಟವನ್ನು ಮಾಡಿ ಇಲ್ಲಿಂದ ನಿಮ್ಮ ಬೆಂಬಲವನ್ನು ಬಿಡದಿ ರೈತರಿಗೆ ನಿಮ್ಮ ಬೆಂಬಲವನ್ನು ಕೊಡ್ಬೋದು ಅಂತ ಹೇಳುವಂಥದ್ದು ಅಂದಿನ 24ನೇ ತಾರೀಕು ನಮ್ಮ ಕೊಡಗು SP ಅವರು ಉತ್ತರವನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ಏನು ಈ ರೈತರನ್ನೆಲ್ಲ ತಡೆದು ಅರೆಸ್ಟ್ ಮಾಡಿ ತೊಗೊಂಡೋಗಿ ಕುಶಾಲನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಸೇರಿಸಿದ್ರು. ಆ ರೈತರು ಅಲ್ಲಿಂದ ಇಲ್ಲ SP ಅವ್ರನ್ನ ಇಲ್ಲಿಗೆ ಕರೆಸ್ಬೇಕು, ಇಲ್ಲ ನಾವು SP ಆಫೀಸ್ ಕಚೇರಿಗೆ ನಾವು ಹೋಗಬೇಕು ಅನ್ನೋಂಥದ್ದಾದಾಗ SP ಆಫೀಸ್ ಮಡಿಕೇರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅದಕ್ಕಿರುವಂಥ ಉತ್ತರವನ್ನು ಅವರು ಕೇಳಿದ್ರು. ಯಾವ ಕಾರಣದಲ್ಲಿ ಈ ಥರ ಮಾಡಿದ್ದೀರಾ? ಇದು ಒಂದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಶಾಂತಿಯುತವಾಗಿ ಮಾಡುವಂಥ ಹೋರಾಟ ಮಾಡುವಂಥ ರೈತರನ್ನ, ಇದು ಕೊಡಗಿನಲ್ಲಿ ಆದಂಥ ರೈತ ಚಳುವಳಿಯಲ್ಲಿ ಹಲವಾರು ಸಾವಿರಾರು ಹೋರಾಟಗಳನ್ನು ಮಾಡಿದ್ದೀವಿ. ಇದರಲ್ಲಿ ಇದು ಮೊದಲನೇ ಪೊಲೀಸ್ ವರಿಷ್ಠಾಧಿಕಾರಿ ಈ ಥರದ ಒಂದು ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ರೈತರ ಜೊತೆ. ಆದರೆ ಏನು ನಮ್ಮ ಕೊಡಗು ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಅವತ್ತು ಹೇಳಿದರು, ಈ ಥರ ಆದೇಶ ಬಂದಿದೆ ಅಂತ. ಅದು ಕೊಡಗು ಜಿಲ್ಲೆಯ ರೈತರಿಗೆ ಮಾತ್ರ ಯಾಕೆ ಆದೇಶ? ಯಾಕೆಂದರೆ ನಾನೇ ಖುದ್ದಾಗಿ ಅವತ್ತು ಮೈಸೂರಲ್ಲಿ ಇತರ ಜಿಲ್ಲೆಗಳಿಂದ ಬಂದವ್ರನ್ನೆಲ್ಲ ಜೊತೆಯಲ್ಲಿ ಸೇರಿಸಿ ಅಲ್ಲಿ ನಮ್ಮ ಬೆಳಿಗ್ಗೆನ ತಿಂಡಿ ಸಮೇತ ಮಾಡಿ ನಾವೆಲ್ಲ ಜೊತೆಯಲ್ಲೇ ಹೊರಟಿದ್ದೀವಿ. ಇದಕ್ಕೆ ಸಾಕ್ಷಿಗಳು ಬೇಕಾದರೆ ಏನು ನಮ್ಮ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಹೊಸದಾಗಿ ಮಾಡಿದರೆ ಅದರ ಮುಖಾಂತರ ಹೋಗಿರೋದು. ಬೇಕಾದಷ್ಟು CC ಕ್ಯಾಮ್ರಾಗಳಿದೆ, ಟೋಲ್ ಗೇಟ್ ಇದೆ. ಚಾಮರಾಜನಗರದಿಂದ ಬಸ್ಸಲ್ಲಿ ಬಂದಂಥದ್ದು, ಬಸ್ ಮಾಡ್ಕೊಂಡು ಬಂದಂಥ ರೈತರಿದ್ದಾರೆ. ನಮ್ಮ ಮೈಸೂರು ಭಾಗದ ವಿವಿಧ ತಾಲೂಕುಗಳಿಂದ ಬಂದಂಥ ರೈತರಿದ್ದಾರೆ. ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲೆಯಿಂದ ಬಂದಂಥ ರೈತರಿದ್ದಾರೆ. ಅಲ್ಲಿ ಚನ್ನಪಟ್ಟಣ ಮದ್ದೂರು ಭಾಗದಿಂದ ಬಂದ ರೈತರಿದ್ದಾರೆ.
ಹೀಗೇ ಬೆಳ್ಳಾರಿಯಿಂದ ಸಮೇತ ಅವತ್ತು ಬಿಡದಿಗೆ ಬಂದಿದ್ದರು ರೈತರು. ಹೀಗೆ ನಾವಲ್ಲಿ ದೊಡ್ಡ ರೈತರ ಒಂದು ಸಭೆಯೂ ಸಮೇತ ಬಿಡದಿಯಲ್ಲಿ ನಡೆದಿದೆ. ಅಲ್ಲಿ ಯಾವುದೇ ಒಂದು ಬಿಡದಿಯಲ್ಲೂ ಸಮೇತ ಹೋರಾಟಗಾರನ ತಡೆಯುವಂಥದ್ದಾಗಲಿ, ಪೊಲೀಸರು ಬಂದು ನಮ್ಮ ಸಭೆಯಲ್ಲೇ ಪೊಲೀಸರು ಕೂತಿದ್ರು. ನಾನು ಅವತ್ತು ವೇದಿಕೆಯಲ್ಲಿ ಕೂತು ಮಾತಾಡಿದ್ದೀನಿ. ಅಲ್ಲಿಂದ ಆ ಬಿಡದಿಯ ಏನು ಬೈರಮಂಗಲ ಹಾಗೂ ಬಿಡದಿ ಭಾಗದ ರೈತರ ಏನು ಜಮೀನನ್ನು ಈಗ ನೋಟಿಫೈ ಮಾಡಿದ್ದಾರೆ, ಆ ಜಮೀನಿಗೆಲ್ಲ ನಮ್ಮನ್ನ ಒಂದು ವೀಕ್ಷಣೆಗೆ ಆ ಭಾಗದ ರೈತರು ಕರ್ಕೊಂಡೋದ್ರು. ಇಷ್ಟೆಲ್ಲ ಇದ್ದಾಗ ಆ ಭಾಗದಿಂದೆಲ್ಲ ಬಸ್ ಬಿಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ. ರೈತ ಭಾಳಷ್ಟು ದೊಡ್ಡ ದೊಡ್ಡ ಗ್ರೂಪಾಗಿ ಬಂದಿದ್ದಾರೆ. ಯಾಕೆ ಅಲ್ಲಿಗಿಲ್ದಿರೋ ಕಾನೂನು ಕೊಡಗು ಜಿಲ್ಲೆಗೆ ಮಾತ್ರ? ಇದು ನಿಜವಾಗಿಯೂ ಏನಾದರೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲೇ ಏನೋ ಯಾವುದೋ ಒಂದು ಥರದಲ್ಲಿ ರೈತ ಚಳುವಳಿನ ಹತ್ತಿಕ್ಕಲಿಕ್ಕೆ ತಗೊಂಡಂಥ ಒಂದು ತೀರ್ಮಾನವ ಅಲ್ಲ, ರೈತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಏನೋ ಒಂದು ಹುಡುಗಾಟದಲ್ಲಿ ಆಡಿದಂಥ ಆಟವ? ಇವೆಲ್ಲವೂ ಈ ನಮ್ಮ ಕೊಡಗಿನ ವರಿಷ್ಠ ಅಧಿಕಾರಿ, ಪೊಲೀಸ್ ವರಿಷ್ಠ ಅಧಿಕಾರಿ ನಮ್ಮ ಬಿಂದುಮಣಿ ಮೇಡಮ್ ಅವರು ಉತ್ತರ ಕೊಡಬೇಕಾಗುತ್ತೆ. ಇದು ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಈ ಥರದ ಒಂದು ನಡೆ ಸರಿಯಲ್ಲ ಅಂತ ಹೇಳೋದು. ಸರ್ಕಾರ ಆದೇಶ ಕೊಟ್ಟರೂ ಸಮೇತ ಈ ಪ್ರಶ್ನೆಗಳಿಗೆ ಸರ್ಕಾರನೂ ಉತ್ತರ ಕೊಡಬೇಕು. ಯಾಕೆ ಕೊಡಗು ಜಿಲ್ಲೆಗೆ ಮಾತ್ರ ಅಂತ? ಕೊಡಗು ಜಿಲ್ಲೆಯ ರೈತ ಚಳುವಳಿಲಿ, ರೈತ ಹೋರಾಟಗಳಲ್ಲಿ ಇಷ್ಟು ವರ್ಷದ ಹಿನ್ನೆಲೆಯಲ್ಲಿ ಯಾವುದೇ ಆ ಥರದ ಒಂದು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ರೀತಿಯಲ್ಲಾಗಲಿ ಎಲ್ಲ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಸಾವಿರಾರು ಹೋರಾಟಗಳು ಮಾಡಿದ್ದೀವಿ. ಈ ಪ್ರಶ್ನೆಯನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಸಮೇತ ನಾನೇ ಖುದ್ದಾಗಿ ಕೇಳಿದ್ದೀನಿ. ಏನಾದರೂ ಆ ರೀತಿಯಲ್ಲಿ ನಮ್ಮ ಮೇಲೆ ಏನಾದರೂ ರಿಮಾರ್ಕ್ ಇದೆಯಾ, ನಮ್ಮ ಸಂಘಟನೆ ಮೇಲೆ ರಿಮಾರ್ಕ್ ಇದೆಯಾ, ನಮ್ಮ ರೈತ ನಾಯಕರ ಮೇಲೆ ಏನಾದರೂ ರಿಮಾರ್ಕ್ಸ್ ಇದೆಯಾ, ಅಲ್ಲ ನನ್ನ ಅಧ್ಯಕ್ಷರು ಮನುಸ್ವಾಮಿನವ್ರ ಮೇಲೆ ಏನಾದರೂ ಇದೆಯಾ, ಏನಾದರೂ ಕಾನೂನು ಉಲ್ಲಂಘನೆಗಳನ್ನು ಮಾಡಿದ್ದೀವಾ? ನಮ್ಮ ಹೋರಾಟ ಅವತ್ತು ಕೊಡಗು ಜಿಲ್ಲೆಯ ವರಿಷ್ಠಾಧಿಕಾರಿಯೋ, ಡಿ ಸಿನೋ, ಅಲ್ಲ ಶಾಸಕರೋ, ಅಲ್ಲ ಉಸ್ತುವಾರಿ ಮಂತ್ರಿ ಯಾರ ಮೇಲೆ ಇರಲಿಲ್ಲ. 6 ಗಂಟೆಗೆ ನಾವು ಬಸ್ 6:30 ಹತ್ತಿದ ಮೇಲೆ ಇನ್ನೊಂದು ಅರ್ಧ ಗಂಟೆ 7:30 ನಾವೆಲ್ಲ ಗಡಿ ದಾಟಿ ಹೋಗ್ತಿದ್ವಿ. ಅಂಥ ಸಂದರ್ಭದಲ್ಲಿ ಯಾಕೆ ಮಾಡಿದ್ರು ಅಂತ ಹೇಳುವಂಥದ್ದು. ಇದಕ್ಕೆ ಉತ್ತರ ಕೊಡಬೇಕು ಪೊಲೀಸ್ ಅಧಿಕಾರಿಯವರು, ವರಿಷ್ಠಾಧಿಕಾರಿ. ಇದು ಖಂಡಿತವಾಗಿಯೂ ಇದಕ್ಕೆ ಬೇರೆ ಇತರ ಜಿಲ್ಲೆಗಳ ಈಗಾಗಲೇ 6ರಿಂದ 7 ಜಿಲ್ಲೆಯವರು ಸಮೇತ ಇದನ್ನು ಈ ಒಂದು ಪೊಲೀಸ್ ನಡೆಯನ್ನು ವಿರೋಧಿಸಿ ಅವರು ಪತ್ರಿಕೆಯಲ್ಲೂ ಸಮೇತ ಇಂಥದ್ದೆಲ್ಲ ಬಂದಿದ್ದು ನಾವು ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ನೋಡಿದ್ದೀವಿ. ಇದಕ್ಕೆ ನಾವು ಇದನ್ನು ಕೊಡಗು ಬಂದನ್ನೇ ಮಾಡಬೇಕು, ಇದಕ್ಕೆ ಪ್ರತಿಯುತ್ತರ ಕೊಡಬೇಕು ರೈತ ಚಳುವಳಿ ಅಂತ ಹೇಳುವಂಥದ್ದು ಕೊಡಗಿನ ಎಲ್ಲ ಭಾಗದ ರೈತರ ಒಂದು ತೀರ್ಮಾನವಾಗಿತ್ತು. ಇದಕ್ಕೆ 7ನೇ ತಾರೀಕಿಗೆ ಮೊನ್ನೆ ಕಳೆದ ಸೋಮವಾರ ನಾವು ಇದಕ್ಕೆ ಒಂದು ಮೀಟಿಂಗನ್ನು ಸಮೇತ ಮಾಡಿದ್ವಿ. ಅಲ್ಲೂ ಹಲವಾರು ವಿಚಾರಗಳು ಚರ್ಚೆಗೆ ಬಂದಾಗ ಒಂದು ಒಮ್ಮತದ ತೀರ್ಮಾನ ಬಂದಿತ್ತು, ಕೊಡಗು ಬಂದ್ ಕರಿಬೇಕು ಅಂತ. ಬಂದ್ ಕರೆಯುವಂಥ ಉದ್ದೇಶ ಏನೋ ನಾವು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು, ಅಲ್ಲ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗೋದು ತೊಂದರೆ ಮಾಡಬೇಕು, ಅಲ್ಲ ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ತೊಂದರೆ ಮಾಡಬೇಕು ಅಂತ ಹೇಳುವಂಥದ್ದಲ್ಲ. ಈ ಒಂದು ನಡೆ, ಈ ರೈತ ಚಳುವಳಿನ ಹತ್ತಿಕ್ಕುವಂಥದ್ದನ್ನ ಇದನ್ನ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ ಮತ್ತು ಇದನ್ನು ಇಲ್ಲಿಗೆ ಬಿಡೋದೂ ಇಲ್ಲ. ಯಾಕಂದರೆ ಕೊಡಗು ಜಿಲ್ಲೆಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಇದನ್ನು ಮಾತಾಡಲಿಕ್ಕೋ ಇದನ್ನ ಇತ್ಯರ್ಥಪಡಿಸ್ಲಿಕ್ಕೆ ಯಾವ ರಾಜಕಾರಣಿ ಆಗಲಿ, ಯಾವುದೇ ಒಂದು ಜಿಲ್ಲಾಧಿಕಾರಿ ಆಗಲಿ, ಅಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಂದಕ್ಕೆ ಬರ್ತಾ ಇಲ್ಲ. ಎಲ್ಲ ಜ್ವಲಾಂತ ಸಂಸ್ಥೆಗಳಿದೆ. ಆನೆ ಮಾನವ ಸಂಘರ್ಷ ಇರ್ಬೋದು, ಇಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥದ್ದು, ನಮ್ಮ ಏನು P1 P2 ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, CND ಲ್ಯಾಂಡಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಇನ್ನು ಅನೇಕ ಗೊಂದಲಗಳಿದೆ. ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇರ್ಬೋದು. ಸರ್ಫೇಸಿ ಕಾಯ್ದೆಯಲ್ಲಿ ರೈತರ ಹರಾಜಾಗ್ತಾ ಇದ್ದಾರೆ. ಇದಕ್ಕೇನು ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್, ಏನು ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್, ಏನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಹೇಳಿದ್ರೆ ಇವ್ರ ಮೇಲೆ ಹೇಳೋದು, ಈ ಪಕ್ಷ ಅಂದರೆ ಆ ಪಕ್ಷ. ಇದು ಬೇಡ. ನಮಗೆ ಯಾರು ನಮ್ಮ ಸರ್ಕಾರ ನಡೆಸೋರಿದ್ದಾರೆ, ಅದು ಕೇಂದ್ರ ಇರಲಿ ರಾಜ್ಯ ಇರಲಿ, ಇದನ್ನೆಲ್ಲ ಬಗೆಹರಿಸ್ಲಿಕ್ಕೆ ಮುಂದಾಗಬೇಕು. ಇದು 40 ವರ್ಷದಿಂದ ಈ ಥರ ಆಗ್ತಾ ಬರ್ತಾ ಇದೆ, 20 ವರ್ಷದಿಂದ ಆಗ್ತಾ ಬರ್ತದೆ. ಈ ಉತ್ತರ ಬೇಡ. ನಮಗೆ ಇತ್ಯರ್ಥಪಡಿಸ್ಲಿಕ್ಕೆ ಮುಂದಾಗಬೇಕು. ಹಾಗಾಗಿ ಇದು ನಮ್ಮ ಹೋರಾಟ ಯಾವುದೇ ಒಬ್ಬ ರಾಜಕಾರಣಿಗೋ, ಶಾಸಕರಿಗೋ, ಯಾವುದೋ ಒಂದು ಪಕ್ಷಕ್ಕೋ, ಅಲ್ಲ ಸರ್ಕಾರಕ್ಕೋ ಅಲ್ಲ. ಇದು ನಮ್ಮ ಹೋರಾಟ. ನಮ್ಮ ಇವತ್ತು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ನಮ್ಮ ಏನು ಇವತ್ತು ಬಂದ್ ಕರಿಬೇಕು, ಅಲ್ಲ ಇನ್ನೊಂದು ಚಳವಳಿ ಹಾಕುವಂಥದ್ದು ಕೊಡಗಿನ ರೈತರ ಒಂದು ಹಿತದೃಷ್ಟಿಯಲ್ಲಿ ಮತ್ತು ರೈತರ ಒಂದು ನಮ್ಮ ಹೋರಾಟನ ಹತ್ತಿಕ್ಕುವಂಥ ಮಟ್ಟಕ್ಕೆ ಬಂದಿದ್ದಕ್ಕೆ ಮಾತ್ರ ನಾವು ಇದು ಮಾಡ್ತಾ ಇರ್ತೀವಿ. ಇವತ್ತು ಸಭೆಯಲ್ಲಿ ಇದನ್ನು ಭಾಳ ದೀರ್ಘವಾಗಿ ಚರ್ಚೆಗಳು ನಡೀತು. ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಎಲ್ಲರ ಕೊನೆಗೆ ಒಂದು ತೀರ್ಮಾನ, ಇವತ್ತು ನಮ್ಮ ಏನು ಭಾರತೀಯ ಕಿಸಾನ್ ಸಂಘ
ಇವರು ಸಮೇತ ರೈತ ಸಂಘ ತೆಗೆಯುವಂಥ ತೀರ್ಮಾನಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ರು. BJP ಪಕ್ಷದಿಂದನೂ ಸಮೇತ ನೀವು ತೆಗೆಯುವಂಥ ತೀರ್ಮಾನಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ, ರೈತ ಚಳವಳಿನ ಹತ್ತಿಕ್ಕುವಂಥದ್ದನ್ನು ಖಂಡಿತ ಪ್ರಶ್ನಿಸಬೇಕು ಅನ್ನುವಂಥದ್ದಾಯಿತು. CNC ಸಂಘಟನೆಯಿಂದ ನೀವು ತೆಗೆಯುವಂಥ ಪೂರ್ಣ ತೀರ್ಮಾನ ಇದೆ, ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳುವಂತಾಯಿತು. ಕಾರ್ಮಿಕ ಏನು ಟ್ರೇಡ್ ಯೂನಿಯನ್ ಇದೆ, ಆ ಕಾರ್ಮಿಕ ನಾಯಕರು ಅವರು ಅವರ 2-3 ಸಂಘಟನೆಯ ಮುಖಂಡರ ಭಾಗದಿಂದ ನಾವು ಖಂಡಿತವಾಗಿ ನಿಮ್ಮ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೀವಿ ಅಂತಾಯಿತು. ಬಸ್ ಮಾಲೀಕರ ಸಂಘ ಹಾಗೆಯೇ ಇನ್ನೂ ಹಲವಾರು ಸಂಘಟನೆಗಳು ಸಮೇತ ದೂರವಾಣಿಯ ಮುಖಾಂತರ ಇಲ್ಲಿ ಸಭೆಗೆ ಬಂದು ಸೇರಿದವರು ಸಭೆಯಲ್ಲೂ ಅದನ್ನು ತೀರ್ಮಾನಗಳನ್ನ ಕೊಟ್ಟರು. ಅಲ್ಲಿಂದ ಚರ್ಚೆಯ ನಂತರ ಇದನ್ನು ಬಂದ್ ಕರೆಯೋದು ನಾವು ಮತ್ತೊಂದು ದಿನದ ತೀರ್ಮಾನ ಮಾಡೋಣ. ನಾವು ಆಗಸ್ಟ್ 7ನೇ ತಾರೀಕು SP ಆಫೀಸ್ ಚಲೋ ಅಂತ ಹೇಳುವಂಥ ಕಾರ್ಯಕ್ರಮಗಳನ್ನ ಹಾಕಿ ಉತ್ತರವನ್ನು ಪಡೆಯೋಣ ಅಂತ ಹೇಳುವಂಥದ್ದು ಇವತ್ತು ನಡೆದಂಥ ಸಭೆಯು, ಮೊನ್ನೆ ಸೋಮವಾರ ನಡೆದಂಥ ಸಭೆಯಲ್ಲೂ ಸಮೇತ ಒಂದು ಗಂಭೀರ ಚರ್ಚೆಗೆ ಒಂದು ದಾರಿಯಾಯಿತು. ಹಾಗಾಗಿ ಇದಕ್ಕೆ ಬೇರೆ ಹೊರ ಜಿಲ್ಲೆಯ ನಾಯಕರು ಸಮೇತ ಇದನ್ನು ನೀವು ಯಾವ ಪ್ರಶ್ನೆ ಮಾಡಲೇಬೇಕು ಅನ್ನುವಂಥ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿನ ತಾವು ಹೊತ್ಕೊಂಡಿದ್ದನ್ನ ಬಿಡಬಾರ್ದು. ರೈತ ಚಳವಳಿನ ಹತ್ತಿಕ್ಕವರು ಯಾರೇ ಇರಲಿ, ನಾವು 80ರ ದಶಕದಲ್ಲಿ ಗುಂಡೂರಾಯ ಸರ್ಕಾರ, ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಆಗಿದ್ದನ್ನೇ ನಾವು ಏನು ನಮ್ಮ ನವಲ್ಗುಂದದ ಬಂಡಾಯ ಚಳವಳಿ ಆಯಿತು, ಅದರಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ. ರೈತರನ್ನ ಕೆಣಕಕ್ಕೆ ಬಂದವ್ರನ್ನ ನೀವು ಬಿಡಲೇಬಾರ್ದು. ಅವ್ರ ಕೊಡಗಿನವರು, ಅದು ಯಾವುದೇ ವರಿಷ್ಠಾಧಿಕಾರಿ ಇರಲಿ, ಯಾವುದೇ DC ಇರಲಿ, ಯಾವುದೇ ಶಾಸಕರಿರಲಿ, ಇಲ್ಲ ಯಾವುದೇ ಒಂದು ಸರ್ಕಾರ ಇರಲಿ, ಅದನ್ನು ಹಾಗೆ ಬಿಡಬಾರ್ದು ಅಂತ ಹೇಳುವಂಥದ್ದು ಈಗಾಗಲೇ 8ರಿಂದ 10 ಜಿಲ್ಲೆಯ ರೈತ ಮುಖಂಡರು ಸಮೇತ ಇದನ್ನು ಬೇರೆ ಬೇರೆ ಭಾಗದಲ್ಲಿ ಚರ್ಚೆ ಆಗಿದೆ. ಹಾಗಾಗಿ 7ನೇ ತಾರೀಕು, ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಇದನ್ನು ನಾವು SP ಕಚೇರಿ, ಮಡಿಕೇರಿ SP ಕಚೇರಿ ಚಲೋ ಅಂತ ಹೇಳುವಂಥ ಕಾರ್ಯಕ್ರಮಗಳನ್ನ ತಗೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಇದನ್ನು ಏನೋ ಅವ್ರನ್ನ ವಿರೋಧ ಮಾಡಬೇಕೋ, ಅವರ ವಿರೋಧವಾಗಿ ಇರುವಂಥದ್ದಲ್ಲ. ನಾವು ಏನು ನಡೆಯಿತು 24ನೇ ತಾರೀಕು, ಇದಕ್ಕೆ ಸ್ಪಷ್ಟತೆ ಬೇಕು. ಇದಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದನ್ನು ನಮಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮಗೆ ಇದನ್ನ ಉತ್ತರ ಕೊಡಬೇಕು. ಬೇರೆ ಜಿಲ್ಲೆಯಲ್ಲಿ ಇಲ್ಲದೆ ಬರೀ ಕೊಡಗು ಜಿಲ್ಲೆಗೆ ಯಾಕೆ ಈ ನಿರ್ಬಂಧನೆ ಅಂತ ಹೇಳುವಂಥದ್ದಕ್ಕೆ SP ಅವರು ಉತ್ತರ ಕೊಡಲಿ ಅಂತ ಹೇಳ್ತಾ ನನ್ನ 4 ಮಾತು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.